ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಕ್ಯಾಪಿಟಲ್ ಚಾನಲ್ ಕನೆಕ್ಟ್ ಕ್ಯಾಪಿಟಲ್. ಫ್ರೆಂಡ್ಸ್, ಇದುವರೆಗೂ ನಮ್ಮ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿರೋ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಮತ್ತೆ ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ. ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ ನಾವು ಮಾಡೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ನಿಮಗೆ ಫಸ್ಟ್ ಬಂದು ತಲುಪುತ್ತೆ. ಇವತ್ತಿಂದು ಪೋಸ್ಟ್ ಮಾರ್ಕೆಟ್ ರಿಪೋರ್ಟ್ ಅನಾಲಿಸಿಸ್ ನೋಡೋಣ. 23 ಜುಲೈ 2021 ಶುಕ್ರವಾರ. ಮತ್ತೆ ತೇಜಸ್ ನೆಟ್ವರ್ಕ್ ಲಿಮಿಟೆಡ್ Q1 ಫೈನಾನ್ಷಿಯಲ್ ಇಯರ್ 22 ರಿಸಲ್ಟ್ ಕೂಡ ಇದೆ, ಅದನ್ನು ಕೂಡ ನೋಡೋಣ. ಮತ್ತೆ FIA DA ಅವ್ರದ್ದು ಟ್ರೇಡಿಂಗ್ ಆಕ್ಟಿವಿಟಿ ಏನಾಯ್ತು ಅಂತ ಕೂಡ ನೋಡೋಣ. ಪೂರ್ತಿ ವಿಡಿಯೋ ನೋಡಿದ್ರೆ ಎಲ್ಲ ಇನ್ಫಾರ್ಮೇಶನ್ ತಿಳಿಯುತ್ತೆ. ಇವತ್ತು ಮಾರ್ಕೆಟ್ ಹೈಯರ್ ಅಲ್ಲಿ ಅಥವಾ ಒಂದು ಪ್ಲಾಟ್ ಅಲ್ಲಿ ಎಂಡ್ ಆಯ್ತು ಅಂತ ಹೇಳ್ಬೋದು. ಸೆಕೆಂಡ್ ಕಾನ್ಸಿಕ್ಯೂಟಿವ್ ಡೇ. ನೆನ್ನೆ ಕೂಡ ಏನು ಹೈಯರ್ ಅಲ್ಲಿ ಎಂಡ್ ಆಯ್ತು, ಅದೇ ರೀತಿ ಇವತ್ತು ಕೂಡ ಒಂದು ಹೈಯರ್ ಅಲ್ಲಿ ಅಥವಾ ಒಂದು ಏನು ಪ್ಲಾಟ್ ಅಲ್ಲಿ ಎಂಡ್ ಆಯ್ತು ಅಂತ ಹೇಳ್ಬೋದು. ಜುಲೈ 23. ನಿಫ್ಟಿ 50 ನೋಡೋದಾದ್ರೆ 32 ಪಾಯಿಂಟ್ಸ್ ಅಷ್ಟು ಅಪ್ಪಾಗಿ 15,856.05 ಎಂಡ್ ಆಯ್ತು. ಸೆನ್ಸೆಕ್ಸ್ ಬಂದ್ಬಿಟ್ಟು 138.59 ಪಾಯಿಂಟ್ಸ್ ಅಷ್ಟು ಅಪ್ಪಾಗಿ 52,975.80 ಎಂಡ್ ಆಯ್ತು. ನೆಕ್ಸ್ಟ್ ಮಿಡ್ ಕ್ಯಾಪ್ ಇಂಡೆಕ್ಸ್ ನೋಡೋದಾದ್ರೆ 0.17% ಅಷ್ಟು ಅಪ್ಪಾಯ್ತು. ಇದು ಸ್ಮಾಲ್ ಕ್ಯಾಪ್ ಇಂಡೆಕ್ಸ್ ಬಂದ್ಬಿಟ್ಟು 0.46% ಅಷ್ಟು ಡೌನ್ ಆಯ್ತು. ನಿಫ್ಟಿ ಐಟಿ ಬಂದ್ಬಿಟ್ಟು 0.38% ಅಷ್ಟು ಅಪ್ಪಾಯ್ತು. ನಿಫ್ಟಿ ಮೆಟಲ್ ಬಂದ್ಬಿಟ್ಟು 0.09% ಅಷ್ಟು ಅಪ್ಪಾಯ್ತು. ನಿಫ್ಟಿ ಆಟೋ ಬಂದ್ಬಿಟ್ಟು 0.34% ಅಷ್ಟು ಡೌನ್ ಆಯ್ತು. ನಿಫ್ಟಿ ಬ್ಯಾಂಕ್ ಇಂಡೆಕ್ಸ್ ಬಂದ್ಬಿಟ್ಟು 1.03% ಅಷ್ಟು ಅಪ್ಪಾಯ್ತು. ಇಷ್ಟು ಇವತ್ತಿನ ಮೇನ್ ಇಂಡಿಸಸ್ ಡೀಟೇಲ್ಸ್. ಇವತ್ತು ಫುಡ್ ಡೆಲಿವರಿ ಕಂಪ್ನಿ ಝೊಮ್ಯಾಟೊ ಏನೋ ಲಿಸ್ಟಿಂಗ್ ಇತ್ತು, IPO ಬಿಟ್ಟಿದ್ದು. IPO ಲಿಸ್ಟಿಂಗ್ ಕೂಡ ಇತ್ತು ಇವತ್ತು. ಇದೊಂದು 53% ಪ್ರೀಮಿಯಂ ಅಲ್ಲಿ ಲಿಸ್ಟಿಂಗ್ ಆಯಿತು. 116 ರೂಪೀಸ್ ಅವ್ರ ಫೈನಲ್ ಆಫರ್ ಪ್ರೈಸ್ ಕೊಟ್ಟಿದ್ರು. 76 ರೂಪೀಸ್ ಅವರು ಆಫರ್ ಪ್ರೈಸ್ ಕೊಟ್ಟಿದ್ರು. 116 ರೂಪೀಸ್ಗೆ ಇದು ಲಿಸ್ಟಿಂಗ್ ಆಯಿತು ಅಂತ ಹೇಳ್ಬೋದು. ಲಾಸ್ಟ್ಗೆ ಇದು ಎಂಡ್ ಆಗಿದೆ ಇವತ್ತು 65.59% ಅಷ್ಟುಗೆ ರೈಸ್ ಆಗಿ 125.85ಗೆ ಎಂಡ್ ಆಯಿತು. ಇದು ಝೊಮ್ಯಾಟೊ ಲಿಸ್ಟಿಂಗ್ ಡೀಟೇಲ್ಸ್. ನೆಕ್ಸ್ಟ್ ಇವತ್ತಿನ ಟಾಪ್ ಗೇನರ್ಸ್ ಯಾರ್ಯಾರು ಅಂತ ನೋಡೋದಾದ್ರೆ ICICI ಬ್ಯಾಂಕ್, ITC, ವಿಪ್ರೋ, SBI ಲೈಫ್ ಇನ್ಶೂರೆನ್ಸ್ ಮತ್ತೆ SBI ಬಂದ್ಬಿಟ್ಟು ಟಾಪ್ ನೆಫ್ಟಿ ಗೈನರ್ಸ್ ಅಂತ ಹೇಳ್ಬೋದು. ಟಾಪ್ ಲೂಸರ್ಸ್ ಅಂತ ಯಾರ್ಯಾರು ಅಂತ ನೋಡೋದಾದ್ರೆ ಟಾಟಾ ಮೋಟಾರ್ಸ್, ಗ್ರಾಸಿಮ್ ಇಂಡಸ್ಟ್ರೀಸ್, L&T, ಅದಾನಿ ಪೋರ್ಟ್ಸ್ ಮತ್ತೆ ಟೆಕ್ ಮಹೇಂದ್ರ ಬಂದ್ಬಿಟ್ಟು ಟಾಪ್ ಲೂಸರ್ಸ್ ಅಂತ ಹೇಳ್ಬೋದು. ನೆಕ್ಸ್ಟ್ ಏನು BSE ಎಕ್ಸೆಪ್ಟ್ ಆಟೋ ಮತ್ತೆ ಕ್ಯಾಪಿಟಲ್ ಗುಡ್ಸ್, ಪವರ್ ಸೆಕ್ಟರ್ಸ್ ಮತ್ತೆ ಅದರ್ ಸೆಕ್ಟರಲ್ ಇಂಡಿಸಸ್ ಎಲ್ಲ ಇವತ್ತು ಏನು ಗ್ರೀನ್ ಅಲ್ಲಿ ಎಂಡ್ ಆಯ್ತು ಅಂತ ಹೇಳ್ಬೋದು. ಎಕ್ಸೆಪ್ಟ್ ಆಟೋ ಒಂದು ಬಿಟ್ಟು ನಿದ್ದವೆಲ್ಲ ಗ್ರೀನ್ ಅಲ್ಲಿ ಎಂಡ್ ಆಯ್ತು ಅಂತ ಹೇಳ್ಬೋದು. ನೆಕ್ಸ್ಟ್ ಮೋರ್ ದೆನ್ 450 ಸ್ಟಾಕ್ ಬಂದ್ಬಿಟ್ಟು 52 ವೀಕ್ ಹೈ ಇತ್ತು BSE, ಇನ್ಕ್ಲೂಡಿಂಗ್ ವಿಪ್ರೋ ಇರ್ಬೋದು, JSW ಎನರ್ಜಿ ಮತ್ತೆ ಜುಬಿಲೆಂಟ್ ಫುಡ್ ವರ್ಕ್ ಇವೆಲ್ಲ 52 ವೀಕ್ ಹೈ ಇತ್ತು BSE ಅಂತ ಹೇಳ್ಬೋದು. ನೆಕ್ಸ್ಟ್ ಇವತ್ತಿನ ಟಾಪ್ ಗೇನರ್ಸ್ ಯಾರ್ಯಾರು ಅಂತ ನೋಡೋದಾದ್ರೆ ಹೆಂಪಾಸಿಸ್, ಇವ್ರದ್ದು ಮಾರ್ಕೆಟ್ ಪ್ರೈಸ್ ಬಂದ್ಬಿಟ್ಟು 2530.15 ಇದೆ. 132.75 ರೂಪೀಸ್ ಅಷ್ಟು ರೈಸ್ ಆಗಿ 5.54% ಎಂಡ್ ಆಯ್ತು. ನೆಕ್ಸ್ಟ್ ಜುಬಿಲೆಂಟ್ ಫುಡ್ 3569.35 ಇದೆ ಮಾರ್ಕೆಟ್ ಪ್ರೈಸ್. 139.40 ರೂಪೀಸ್ ಅಷ್ಟು ರೈಸ್ ಆಗಿ 4.06% ಎಂಡ್ ಆಯ್ತು. ನೆಕ್ಸ್ಟ್ ಡಾಕ್ಟರ್ ಲಾಲ್ ಪಾತ್ ಲ್ಯಾಬ್ 3441.85 ಇದೆ ಮಾರ್ಕೆಟ್ ಪ್ರೈಸ್. 108.90 ರೂಪೀಸ್ ಅಷ್ಟು ರೈಸ್ ಆಗಿ 3.27% ಎಂಡ್ ಆಯ್ತು. ನೆಕ್ಸ್ಟ್ ICICI ಬ್ಯಾಂಕ್ 676.65 ಇದೆ ಮಾರ್ಕೆಟ್ ಪ್ರೈಸ್. 20.70 ರೂಪೀಸ್ ಅಷ್ಟು ರೈಸ್ ಆಗಿ 3.16% ಎಂಡ್ ಆಯ್ತು. ನೆಕ್ಸ್ಟ್ ಇಂಡಿಯಾ ಬುಲ್ಸ್ ಹೌಸಿಂಗ್ 283.65 ಇದೆ ಮಾರ್ಕೆಟ್ ಪ್ರೈಸ್. 8.45 ರೂಪೀಸ್ ಅಷ್ಟು ರೈಸ್ ಆಗಿ 3.07% ಎಂಡ್ ಆಯ್ತು. ನೆಕ್ಸ್ಟ್ ITC 212.40 ಇದೆ ಮಾರ್ಕೆಟ್ ಪ್ರೈಸ್. 5.40 ರೂಪೀಸ್ ಅಷ್ಟು ರೈಸ್ ಆಗಿ 2.61% ಎಂಡ್ ಆಯ್ತು. ಇಷ್ಟು ಇವತ್ತಿನ ಟಾಪ್ ಗೈನರ್ಸ್. ನೆಕ್ಸ್ಟ್ ಇವತ್ತಿನ ಟಾಪ್ ಲೂಸರ್ಸ್ ಯಾರ್ಯಾರು ಅಂತ ನೋಡೋದಾದ್ರೆ ವೊಡಾಫೋನ್ ಐಡಿಯಾ, ಇವ್ರದ್ದು 8.35 ಇದೆ ಮಾರ್ಕೆಟ್ ಪ್ರೈಸ್. 0.90 ರೂಪೀಸ್ ಅಷ್ಟು ಡೌನ್ ಆಗಿ 9.73% ಎಂಡ್ ಆಯ್ತು. ನೆಕ್ಸ್ಟ್ ಇಂಡಸ್ ಟವರ್ಸ್ 220.50 ಇದೆ ಮಾರ್ಕೆಟ್ ಪ್ರೈಸ್. 11.10 ರೂಪೀಸ್ ಅಷ್ಟು ಡೌನ್ ಆಗಿ 4.79% ಎಂಡ್ ಆಯ್ತು. ನೆಕ್ಸ್ಟ್ ICICI ಲಂಬಾರ್ಡ್ 1484.80 ಇದೆ ಮಾರ್ಕೆಟ್ ಪ್ರೈಸ್. 59.05 ರೂಪೀಸ್ ಅಷ್ಟು ಡೌನ್ ಆಗಿ 3.82% ಎಂಡ್ ಆಯ್ತು. ನೆಕ್ಸ್ಟ್ ಗ್ಲೆನ್ಮಾರ್ಕ್ 649.90 ಇದೆ ಮಾರ್ಕೆಟ್ ಪ್ರೈಸ್. 22.40 ರೂಪೀಸ್ ಅಷ್ಟು ಡೌನ್ ಆಗಿ 3.33% ಎಂಡ್ ಆಯ್ತು. ನೆಕ್ಸ್ಟ್ ಟ್ರೆಂಟ್ 891.15 ಇದೆ ಮಾರ್ಕೆಟ್ ಪ್ರೈಸ್. 29.35 ರೂಪೀಸ್ ಅಷ್ಟು ಡೌನ್ ಆಗಿ 3.19% ಎಂಡ್ ಆಯ್ತು. ನೆಕ್ಸ್ಟ್ ನಾಲ್ಕು 82.45 ಇದೆ ಮಾರ್ಕೆಟ್ ಪ್ರೈಸ್. 2.55 ರೂಪೀಸ್ ಅಷ್ಟು ಡೌನ್ ಆಗಿ 3% ಎಂಡ್ ಆಯ್ತು. ಇಷ್ಟು ಇವತ್ತಿನ ಟಾಪ್ ಲೂಸರ್ಸ್. ತೇಜಸ್ ನೆಟ್ವರ್ಕ್ Q1 ಜೂನ್ ಕ್ವಾರ್ಟರ್ ರಿಸಲ್ಟ್ ಕೂಡ ಇದೆ. ಅದಕ್ಕಿಂತ ಮುಂಚೆ ಸ್ವಲ್ಪ ಇಂಟ್ರೊಡಕ್ಷನ್ ನೋಡೋಣ. ಇವ್ರದ್ದು ಕರೆಂಟ್ ಮಾರ್ಕೆಟ್ ಪ್ರೈಸ್ ಬಂದ್ಬಿಟ್ಟು 201.10 ರೂಪೀಸ್ ಇದೆ ಆಸ್ ಆನ್ 23 ಜುಲೈ 2021 ನೋಡೋದಾದ್ರೆ. ಇಂಟ್ರೊಡಕ್ಷನ್ ನೋಡೋದಾದ್ರೆ ಕಂಪ್ನಿ ಏನು ತೇಜಸ್ ನೆಟ್ವರ್ಕ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಅನ್ನೋ ಹೆಸರಲ್ಲಿ ಏಪ್ರಿಲ್ 24, 2000 ಸ್ಟಾರ್ಟ್ ಆಯಿತು ಬೆಂಗಳೂರಲ್ಲಿ, ಕರ್ನಾಟಕ ಇನ್ ಇಂಡಿಯಾ.
ನೆಕ್ಸ್ಟ್ ಕಂಪ್ನಿ ಒಂದು ಲೀಡಿಂಗ್ ಪ್ರೊವೈಡರ್ ಅಂತ ಹೇಳ್ಬೋದು. ಎಂಟು ಆಪ್ಟಿಕಲ್ ಟ್ರಾನ್ಸ್ಪೋರ್ಟ್ ಸೊಲ್ಯೂಷನ್ಸ್ ಏನಿದೆ ಟೆಲಿಕಾಂ ಸರ್ವಿಸ್ಗೆ ಇದನ್ನು ಪ್ರೊವೈಡ್ ಮಾಡೋ ಒಂದು ಕಂಪ್ನಿ ಅಂತ ಹೇಳ್ಬೋದು. ಇವರು ಟೆಲಿಕಾಂ ಸರ್ವಿಸ್ ಪ್ರೊವೈಡರ್ ಕಂಪ್ನಿ ಅಂತಾನೆ ಹೇಳ್ಬೋದು. ನೆಕ್ಸ್ಟ್ ದರ್ ಕಸ್ಟಮರ್ ಇನ್ಕ್ಲೂಡ್ ಟೆಲಿಕಾಂ ಕ್ಯಾರಿಯರ್ಸ್ ಆಫರ್ಸ್ ಫಿಕ್ಸ್ಡ್ ಟೆಲಿಫೋನಿ, ಮೊಬೈಲ್ ಸರ್ವಿಸಸ್, ಎಂಟರ್ಪ್ರೈಸ್ ಕನೆಕ್ಟಿವಿಟಿ ಮತ್ತೆ ISP ಸರ್ವಿಸಸ್ ಅಂತೆಲ್ಲ ಏನೆಲ್ಲ ಸರ್ವಿಸಸ್ ಬರುತ್ತೆ ಇದೆಲ್ಲ ಸರ್ವಿಸಸ್ ಇವರು ಪ್ರೊವೈಡ್ ಮಾಡ್ತಾರೆ. ನೆಕ್ಸ್ಟ್ ಇವರೊಂದು ಮಾರ್ಕೆಟ್ ಲೀಡರ್ ಅಂತಾನೆ ಹೇಳ್ಬೋದು. ಒಂದು ಹೈಲಿ ಕಾಂಪಿಟೇಟಿವ್ ಇಂಡಿಯನ್ ಟೆಲಿಕಾಂ ಮಾರ್ಕೆಟ್ ಲೀಡರ್ ಅಂತಾನೆ ಹೇಳ್ಬೋದು ಇವರು. ಮತ್ತೆ ಇವ್ರದೊಂದು ರ್ಯಾಂಕ್ ಕಾರ್ಡ್ ಅಂತ ನೋಡೋದಾದ್ರೆ ಟಾಪ್ 10 ಕಂಪ್ನೀಸ್ ಅಲ್ಲಿ ಇದೊಂದು ಏನು ಗ್ಲೋಬಲ್ ಆಪ್ಟಿಕಲ್ ಅಗ್ರಿಗೇಷನ್ ಮಾರ್ಕೆಟ್ ಅಂತ ಏನ್ ಬರುತ್ತೆ ಇದರಲ್ಲಿ ಟಾಪ್ 10 ಅಲ್ಲಿ ಇದು ಒಂದು ರ್ಯಾಂಕಿಂಗ್ ಪಡ್ಕೊಂಡಿದೆ ಅಂತ ಹೇಳ್ಬೋದು. ವಿತ್ ಪ್ರಾಡಕ್ಟ್ ಡಿಪ್ಲಾಯ್ಡ್ ಇನ್ ಓವರ್ 60 ಕಂಟ್ರೀಸ್ ಅಲ್ಲಿ ಇವ್ರದೆಲ್ಲ ಬಿಸ್ನೆಸ್ ಏನು ಸರ್ವಿಸಸ್ ಇದೆ ಅಂತ ಹೇಳ್ಬೋದು. ಇಷ್ಟು ತೇಜಸ್ ನೆಟ್ವರ್ಕ್ ಸ್ವಲ್ಪ ಇಂಟ್ರೊಡಕ್ಷನ್. ನೆಕ್ಸ್ಟ್ ಇವ್ರದ್ದು Q1 ರಿಸಲ್ಟ್ ಕೂಡ ಇದೆ, ಇದನ್ನು ಕೂಡ ನೋಡೋಣ. Q1 ಫೈನಾನ್ಷಿಯಲ್ ಇಯರ್ 22 ಅಥವಾ ಜೂನ್ ಕ್ವಾರ್ಟರ್ದು ರಿಸಲ್ಟ್ ಕೂಡ ಇದೆ. ನೆಟ್ ಸೇಲ್ಸ್ ಬಂದ್ಬಿಟ್ಟು ಇವ್ರದ್ದು ಲಾಸ್ಟ್ ಇಯರ್ ಜೂನ್ 2020 ನಲ್ಲಿ 78.73 ಕ್ರೋರ್ ಅಷ್ಟಿತ್ತು. ಇವಾಗ 82.99% ಅಷ್ಟು ಹೊಪ್ಪಾಗಿ 144.07 ಕ್ರೋರ್ ಬಂದಿದೆ ಜೂನ್ 2021 ನಲ್ಲಿ. ನೆಕ್ಸ್ಟ್ ನೆಟ್ ಪ್ರಾಫಿಟ್ ನೋಡೋದಾದ್ರೆ ಲಾಸ್ಟ್ ಇಯರ್ ಜೂನ್ 2020 ನಲ್ಲಿ ಮೈನಸ್ ಅಂದ್ರೆ ನೆಟ್ ಲಾಸ್ ಬಂದಿತ್ತು 9.88 ಕ್ರೋರ್ ಅಷ್ಟು. ಇವಾಗ 175.71% ಅಷ್ಟು ಇನ್ಕ್ರೀಸ್ ಆಗಿ ನೆಟ್ ಪ್ರಾಫಿಟ್ ಬಂದಿದೆ 7.48 ಕ್ರೋರ್ ಅಷ್ಟು ನೆಟ್ ಪ್ರಾಫಿಟ್ ಬಂದಿದೆ ಅಂತ ಹೇಳ್ಬೋದು ಜೂನ್ 2021 ನಲ್ಲಿ. ನೆಕ್ಸ್ಟ್ ಎಬಿಟಾ ನೋಡೋಣ. ಅರ್ನಿಂಗ್ ಬಿಫೋರ್ ಇಂಟ್ರೆಸ್ಟ್, ಟ್ಯಾಕ್ಸ್, ರಿಪ್ರಿಸಿಯೇಷನ್ ಮತ್ತೆ ಅಮಾರ್ಟೈಸೇಷನ್ ಅಂತ ಏನ್ ಕರಿತೀವಿ ಇದನ್ನ. ಲಾಸ್ಟ್ ಇಯರ್ ನೋಡೋದಾದ್ರೆ ಜೂನ್ 2020 ನಲ್ಲಿ 4.81 ಕ್ರೋರ್ ಅಷ್ಟು ಬಂದಿತ್ತು. ಇವಾಗ 438.25% ಅಷ್ಟು ರೈಸ್ ಆಗಿ 25.89 ಕ್ರೋರ್ ಅಷ್ಟು ಬಂದಿದೆ ಜೂನ್ 2021 ನಲ್ಲಿ. ನೆಕ್ಸ್ಟ್ ತೇಜಸ್ ನೆಟ್ವರ್ಕ್ ಎಷ್ಟು ರಿಟರ್ನ್ಸ್ ಎಲ್ಲ ಕೊಟ್ಟಿದೆ ಅಂತ ನೋಡೋದಾದ್ರೆ ಲಾಸ್ಟ್ 6 ಮಂತ್ ಅಲ್ಲಿ 32.93% ಅಷ್ಟು ರಿಟರ್ನ್ಸ್ ಕೊಟ್ಟಿದೆ. ನೆಕ್ಸ್ಟ್ ಲಾಸ್ಟ್ 1 ಇಯರ್ ನೋಡೋದಾದ್ರೆ 209.50% ಅಷ್ಟು ರಿಟರ್ನ್ಸ್ ಕೊಟ್ಟಿದೆ. ಇಷ್ಟು ಏನು Q1 ರಿಸಲ್ಟ್ ಮತ್ತೆ ಅದರ್ ಇನ್ಫಾರ್ಮೇಶನ್. ನೆಕ್ಸ್ಟ್ ಇಲ್ಲಿ ಚಾರ್ಟಲ್ ಕೂಡ ಇದೆ ನೋಡಿ. Q1 ಫೈನಾನ್ಷಿಯಲ್ ಇಯರ್ 21 ಮತ್ತೆ ಫೈನಾನ್ಷಿಯಲ್ ಇಯರ್ 22 ಇವ್ರದ್ದು ನೆಟ್ ಸೇಲ್ಸ್ ಅಥವಾ ರೆವಿನ್ಯೂ ನೋಡೋದಾದ್ರೆ 78.73 ಕ್ರೋರ್ ಅಷ್ಟು ಬಂದಿತ್ತು ಲಾಸ್ಟ್ ಇಯರ್. ಇವಾಗ 144.07 ಕ್ರೋರ್ ಅಷ್ಟು ಬಂದಿದೆ. ನೆಕ್ಸ್ಟ್ ನೆಟ್ ಪ್ರಾಫಿಟ್ ನೋಡೋದಾದ್ರೆ ಲಾಸ್ಟ್ ಇಯರ್ ನೆಟ್ ಲಾಸ್ ಇತ್ತು ಮೈನಸ್ 9.88 ಕ್ರೋರ್ ಅಷ್ಟು ಇತ್ತು. ಇವಾಗ ನೆಟ್ ಪ್ರಾಫಿಟ್ ಬಂದಿದೆ 7.48 ಕ್ರೋರ್ ಅಷ್ಟು. ಏನಿರ್ದು ಕ್ವಾರ್ಟರ್ ಏನು ಇನ್ಕ್ರೀಸ್ ಆಗಿದೆ ಅಂತ ನೋಡ್ಬೋದು. ಏನು ಇಯರ್ಲಿ ಇದನ್ನ ನೋಡೋದಾದ್ರೆ ಒಂದು ಗುಡ್ ಗ್ರೋತ್ ಇದೆ ಕಂಪ್ನಿಲಿ ಅಂತಾನೆ ಹೇಳ್ಬೋದು. ಇಷ್ಟು ಜೂನ್ ಕ್ವಾರ್ಟರ್ ರಿಸಲ್ಟ್ ಮತ್ತೆ ಸ್ವಲ್ಪ ಇಂಟ್ರೊಡಕ್ಷನ್ ಕಂಪ್ನಿದು ಅಂತ ಹೇಳ್ಬೋದು. FIA ಮತ್ತೆ DIA ಟ್ರೇಡಿಂಗ್ ಆಕ್ಟಿವಿಟಿ ಇದೆ, ಇದನ್ನು ಕೂಡ ನೋಡೋಣ. FIA ಅಂದ್ರೆ ಫಾರಿನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್. ಇವ್ರದ್ದು ಇವತ್ತು ಬೈ ವ್ಯಾಲ್ಯೂ ಬಂದ್ಬಿಟ್ಟು 7663.49 ಕ್ರೋರ್ ಅಷ್ಟಿದೆ. ಸೇಲ್ ವ್ಯಾಲ್ಯೂ ನೋಡೋದಾದ್ರೆ 7826.8 ಕ್ರೋರ್ ಇದೆ. ನೆಟ್ ವ್ಯಾಲ್ಯೂ ಬಂದ್ಬಿಟ್ಟು 163.31 ಕ್ರೋರ್ ಅಷ್ಟಿದೆ. ನೆಕ್ಸ್ಟ್ DIA ಡೊಮೆಸ್ಟಿಕ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್. ಇವ್ರದ್ದು ಬೈ ವ್ಯಾಲ್ಯೂ ಬಂದ್ಬಿಟ್ಟು 7415.99 ಕ್ರೋರ್ ಅಷ್ಟಿದೆ. ಸೇಲ್ ವ್ಯಾಲ್ಯೂ ನೋಡೋದಾದ್ರೆ 5228.19 ಕ್ರೋರ್ ಇದೆ. ನೆಟ್ ವ್ಯಾಲ್ಯೂ ಬಂದ್ಬಿಟ್ಟು 2187.8 ಕ್ರೋರ್ ಇದೆ. ನೋಡಿ ಇಲ್ಲಿ FIA ಅವರು ಸ್ವಲ್ಪ ಏನು ಸೇಲ್ ಜಾಸ್ತಿ ಮಾಡಿದ್ದಾರೆ, ಬೈ ಕಮ್ಮಿ ಮಾಡಿದ್ದಾರೆ. ಬಟ್ DIA ಬಂದ್ಬಿಟ್ಟು ಇವರು ಏನ್ ಸೇಲ್ ಕಮ್ಮಿ ಮಾಡಿ ಬೈ ಜಾಸ್ತಿ ಮಾಡಿದ್ದಾರೆ. ಇಲ್ಲಿ ಡಿಫ್ರೆನ್ಸ್ ನೋಡಿದ್ರೆ ಗೊತ್ತಾಗುತ್ತೆ. ನೆಟ್ ವ್ಯಾಲ್ಯೂಲಿ ಇವ್ರು ಬೈ ಜಾಸ್ತಿ ಮಾಡಿದ್ದಾರೆ, ಒಂದು ಏನು ಪಾಸಿಟಿವ್ ಇಂಪ್ಯಾಕ್ಟ್ ಆಗುತ್ತೆ ಇದನ್ನ ನೋಡಿದ್ರೆ ಮಾರ್ಕೆಟ್ ಅಲ್ಲಿ ಅಂತ ಹೇಳ್ಬೋದು. ಇಷ್ಟು FIA ಮತ್ತೆ DIA ಅವ್ರದ್ದು ಟ್ರೇಡಿಂಗ್ ಆಕ್ಟಿವಿಟಿ. ಇವತ್ತು ಬಲ್ಕ್ ಡೀಲ್ಸ್ ಯಾವುದಾಯ್ತು ಅಂತ ಅಂದ್ಬಿಟ್ಟು ಡೀಟೇಲ್ಸ್ ಕೂಡ ಇದೆ ನೋಡೋಣ. ಇಲ್ಲಿ 23 ಜುಲೈ 2021 ನೋಡಿ. ಇದು ಬಂದ್ಬಿಟ್ಟು ಸೆಕ್ಯೂರಿಟಿ ನೇಮ್ ಅಥವಾ ಶೇರ್ ನೇಮ್ ಅಂತ ಏನ್ ಕರಿತೀವಿ ಅದು. ಇದು ಕ್ಲೈಂಟ್ ನೇಮ್. ಮತ್ತೆ ಎಷ್ಟು ಬೈ ಮಾಡಿದ್ರು, ಎಷ್ಟು ಸೇಲ್ ಮಾಡಿದ್ರು, ಯಾರು ಬೈ ಮಾಡಿದ್ರು ಸೇಲ್ ಮಾಡಿದ್ರು ಅಂತ ಇದೆ. ಮತ್ತೆ ಎಷ್ಟು ಕ್ವಾಂಟಿಟಿ ಬೈ ಸೇಲ್ ಆಯ್ತು ಅಂತ ಇದೆ. ಮತ್ತೆ ಯಾವ ಪ್ರೈಸ್ ಅಲ್ಲಿ ಅಂತ ಇದೆ. ಇದು ಬಂದ್ಬಿಟ್ಟು ನೋಡಿ ಸೇಮ್ ಸೆಕ್ಯೂರಿಟಿನ ಸೇಮ್ ಕ್ಲೈಂಟ್ ಬೈ ಸೇಮ್ ಡೇ ಬೈ ಸೇಲ್ ಮಾಡಿದ್ರು ಸೇಮ್ ಕ್ವಾಂಟಿಟಿನ ಅಂತಂದ್ರೆ ಅದನ್ನ ಇಂಟ್ರಾಡೇ ಕೂಡ ಅಂತ ಕರಿತೀವಿ. ಮತ್ತೆ ಬೈ ಮಾಡಿ ಹೋಲ್ಡ್ ಮಾಡಿದ್ರೆ ಇಲ್ಲ ಬರೀ ಸೇಲ್ ಮಾಡಿದ್ರೆ ಎಲ್ಲ ನೋಡ್ಕೋಬಹುದು. ಎಲ್ಲ ರೀಡ್ ಮಾಡೋಕ್ಕಾಗಲ್ಲ, ನಾನು ಸ್ಕ್ರಾಲ್ ಡೌನ್ ಮಾಡ್ತೀನಿ, ಒಂದೊಂದೇ ನೋಡ್ಕೊಳ್ಳಿ. ಯಾವ್ದಾದ್ರು AI ಟೆಕ್ನಾಲಜೀಸ್ ಇದೆ, ಮತ್ತೆ ಅಪೋಲೋ ಪೈಪ್ಸ್, ಬನಾರಸ್ ಬೀಡ್ಸ್, ನೆಕ್ಸ್ಟ್ ಓರಿಯೆಂಟ್ ಗ್ರೀನ್ ಪವರ್ ಇದು ಕೂಡ ತುಂಬಾ ನಡೆದಿದೆ ನೋಡಿ. ನೆಕ್ಸ್ಟ್ ಜಯಶ್ರೀ ಟೀ ಲಿಮಿಟೆಡ್ ಮತ್ತೆ ಜೋಸಿ ಲಿಮಿಟೆಡ್ ಇದು ಕೂಡ ತುಂಬಾ ನಡೆದಿದೆ. ಮತ್ತೆ ಲಿಬರ್ಟಿ ಶೂಸ್ ನೋಡಿ, ಬೈ ಮಾಡಿದ್ರ ಹೋಲ್ಡ್ ಮಾಡಿದ್ರ ಇಲ್ಲ ಇಂಟ್ರಾಡೇ ಮಾಡ್ಕೊಂಡ್ರ ಅಂತೆಲ್ಲ ನೋಡ್ಬೋದು. ನೆಕ್ಸ್ಟ್ ಮಾಧವ್ ಕಾಪರ್, ನೆಕ್ಸ್ಟ್ ಮಿರ್ಜಾ ಇಂಟರ್ನ್ಯಾಷನಲ್, ಇಂಡೋ ನ್ಯಾಷನಲ್ ಲಿಮಿಟೆಡ್, ಉತ್ತಮ್ ಗಲ್ವಾ ಸ್ಟೀಲ್ಸ್, ನೆಕ್ಸ್ಟ್ ವರ್ಟೋಸ್ ಅಡ್ವರ್ಟೈಸಿಂಗು, ವಿಕಾಸ್ ಲೈಫ್ ಕೇರ್, VIP ಕ್ಲಾತಿಂಗು ನೋಡಿ. ಇದೆಲ್ಲ ಇವತ್ತು ಬಲ್ಕ್ ಡೀಲ್ಸ್ ನಡೆದಿರೋದು. ಇಷ್ಟು ಇವತ್ತಿಂದ ಬಲ್ಕ್ ಡೀಲ್ಸ್ ಡೇಟಾ ಅಂತ ಹೇಳ್ಬೋದು. ಇಷ್ಟು ಇವತ್ತಿಂದ ಪೋಸ್ಟ್ ಮಾರ್ಕೆಟ್ ರಿಪೋರ್ಟ್ ಅನಾಲಿಸಿಸ್ ವಿಡಿಯೋ ನಿಮಗೆಲ್ಲ ಇಷ್ಟ ಆಯ್ತು ಅಂತ ತಿಳ್ಕೊತೀವಿ. ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ. ಏನು ಲಾಂಗ್ ಟರ್ಮ್ ಇನ್ವೆಸ್ಟರ್ ಆಗಿರ್ಬೋದು, ಶಾರ್ಟ್ ಟರ್ಮ್ ಇನ್ವೆಸ್ಟರ್ ಆಗಿರ್ಬೋದು, ಇವತ್ತಿನ ಪೋಸ್ಟ್ ಮಾರ್ಕೆಟ್ ರಿಪೋರ್ಟ್ ಅನಾಲಿಸಿಸ್ ನೋಡೋದ್ರಿಂದ ನೆಕ್ಸ್ಟ್ ಡೇ ಮಾರ್ಕೆಟ್ ಹೇಗಿರುತ್ತೆ ಅಂತ ಕ್ಲೂ ಕೂಡ ಸಿಗುತ್ತೆ. ಇದರಿಂದ ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿದ್ರೆ ಅವರು ಕೂಡ ಇನ್ಫಾರ್ಮೇಶನ್ ಎಲ್ಲ ಶೇರ್ ಆಗುತ್ತೆ. ಮತ್ತೆ ಏನು Q1 ರಿಸಲ್ಟ್ ಕೂಡ ಬರ್ತಾ ಇದಾವೆ ಜೂನ್ ಕ್ವಾರ್ಟರ್ದು, ಅದೆಲ್ಲ ಏನು ಡೈಲಿ ಒಂದೊಂದು ಶೇರ್ಸ್ ಅಪ್ಡೇಟ್ ಕೂಡ ಮಾಡ್ತಾ ಇದೀವಿ. ಅದಕ್ಕೆ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಯ್ತು ಅಂತ ತಿಳ್ಕೊತೀವಿ. ಮತ್ತೆ ಇದುವರೆಗೂ ನಮ್ಮ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ, ಮತ್ತೆ ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ. ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ
ಮಾಡಿ ನಾವು ಮಾಡೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ನಿಮಗೆ ಫಸ್ಟ್ ಬಂದು ತಲುಪುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.